ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭೇಟಿಯನ್ನ ಕೊಡ್ತಾರೆ. ಖುದ್ದು ಭೇಟಿ ಮಾಡೋದಕ್ಕೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಾಗ್ತಿದ್ದಾರೆ. ಜೈಲಿನಲ್ಲಿ ಪರಿಶೀಲನೆ ನಡೆಸೋದಕ್ಕೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೋಗ್ತಾರಂತೆ. ನಟ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳಿಗೆ ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನುವಂತ ಈ ಫೋಟೋಗಳು ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ದಂತೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖುದ್ದಾಗಿ ಅವರೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಡೋದಕ್ಕೆ ಹೋಗ್ತಿದ್ದಾರಂತೆ. ಪರಿಶೀಲನೆ ನಡೆಸಿ ವಿಚಾರಣೆ ನಡೆಸೋದಕ್ಕೆ ಅಂತ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಅನುಮತಿ ಕೊಡ್ತಾರೆ. ಈಗಾಗಲೇ 7 ಜನರ ಜೈಲಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀಬೇಕು ಅಂತ ಕೂಡ ಹೇಳಲಾಗ್ತಿದೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾರೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಕೂಡ ಜೈಲಿನಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಸಿಗಬಹುದಾ? ಯಾಕೆ ಈ ರೀತಿಯಾಗಿ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ? ಜೈಲಿನ ಉಲ್ಲಂಘನೆಯನ್ನ ಮಾಡಿ ಯಾಕೆ ಈ ರೀತಿ ಆರೋಪಿಗಳಿಗೆ VIP ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ? ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಖುದ್ದಾಗಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಡ್ತಿದ್ದಾರಂತೆ. ಆರೋಪಿಗಳ ಬಗ್ಗೆ ತಿಳ್ಕೊಳ್ತಾರೆ, ಜೊತೆಗೆ ಜೈಲಧಿಕಾರಿಗಳ ಬಳಿ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಇಲ್ಲಿ VIP ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆಯಾ? ಎಣ್ಣೆ, ಸಿಗರೇಟು ಇದೆಲ್ಲ ಕೂಡ ಸಪ್ಲೈ ಆಗ್ತಿದ್ಯಾ? ಇವರನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ? ಇದಕ್ಕೆಲ್ಲ ಯಾವ ಜೈಲಾಧಿಕಾರಿಗಳ ಕಾರಣ? ಇನ್ನು ಯಾರ್ಯಾರು ತಲೆದಂಡ ಆಗಬೇಕು? ಇದೆಲ್ಲದ್ರ ಬಗ್ಗೆ ಕೂಡ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಹೋಗ್ತಾರಂತೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕ್ರಿಯೆ ಕೂಡ ನೀಡಿದ್ರು. 7 ಜನರ ಜೈಲಧಿಕಾರಿಗಳ ತಲೆದಂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಯುತ್ತೆ. ನಿಜಕ್ಕೂ ಕೂಡ ಅಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು, ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಖುದ್ದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಮಾಹಿತಿಯನ್ನ ಪಡ್ಕೊಳ್ತಾರಂತೆ. ಮತ್ತೆ ಯಾವ್ಯಾವ ಆರೋಪಿಗಳಿಗೆ ಈ ರೀತಿಯಾಗಿ VIP ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ, ಈ ಜೈಲಾಧಿಕಾರಿಗಳು ಯಾರ್ಯಾರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರು ಈ ರೀತಿ ಸಪ್ಲೈ ಮಾಡೋದಕ್ಕೆ ಅಂತ ಅವ್ರಿಗೆ ತಲೆ ಭಾಗ್ತಾ ಇದ್ದಾರೆ, ಆರೋಪಿಗಳ ಕಂಟ್ರೋಲ್ನಲ್ಲೇ ಇದ್ದಾರೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗಾಗಲೇ ಅನೇಕರು ಕೂಡ ಅದೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ಅಂತ ಬಂದಾಗ ಜನಸಾಮಾನ್ಯರಿಗೆ ಒಂದು ರೀತಿಯಾಗಿ VIPಗಳಿಗೆ ಒಂದು ರೀತಿಯಾಗಿನ ಅಂತ ಕೇಳ್ತಿದ್ದಾರೆ. ಹಾಗಾಗಿ ಅದೆಲ್ಲ ಪ್ರಶ್ನೆಗಳಿಗೂ ಕೂಡ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಪರಪ್ಪನ ಅಗ್ರಹಾರದ ನಿಜವಾದಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ವಾಸ್ತವ ಏನಿದೆ, ಅದೆಲ್ಲದನ್ನು ಕೂಡ ಅವರೇ ಖುದ್ದಾಗಿ ವೀಕ್ಷಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ ಅನೇಕ ಫೋಟೋಗಳು ರಿಲೀಸ್ ಆಗಿದ್ದಾವೆ, ವಿಡಿಯೋ ಕೂಡ ರಿಲೀಸ್ ಆಗಿದೆ. ಯಾವ್ಯಾವ ಸೆಲ್ಲಲ್ಲಿ, ಯಾವ್ಯಾವ ಬ್ಯಾರಕ್ಕಲ್ಲಿ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಈಗ ಒಂದು ಫೋಟೋ ಕ್ಲಿಕ್ಕಿಸಿ ಕಳಿಸಿದ್ದಾರೆ ಅಂದರೆ ಕೈದಿಗಳ ಹತ್ರ ಮೊಬೈಲ್ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಜೊತೆಗೆ ಅವರು ದರ್ಶನ್ ಕಾಫಿ ಮಗ್ ಹಿಡ್ಕೊಂಡಿದ್ದಾರೆ, ಸಿಗರೇಟ್ ಹಿಡ್ಕೊಂಡಿದ್ದಾರೆ ಅಂದರೆ ಇದೆಲ್ಲದೂ ಕೂಡ ಅವ್ರಿಗೆ ಸಪ್ಲೈ ಆಗ್ತಾ ಇದೆ ಅನ್ನೋದು ಕೂಡ ಅದು ಸಾಕ್ಷಿ. ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿದ್ದಾರೆ ಅಂದರೆ ಅಲ್ಲಿ ಮೊಬೈಲ್ ಇದೆ, ವಿಡಿಯೋ ಕಾಲ್ ಮಾಡೋದಕ್ಕೆ ಅಲೌಡ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾರೆ ಗೃಹ ಸಚಿವರು. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಪ್ಪನ ಅಗ್ರಹಾರದತ್ತ ತೆರಳ್ತಾ ಇದ್ದಾರೆ. ಈಗಾಗಲೇ ಅನೇಕ ಬಾರಿ ಅವರು ಹೇಳಿದ್ರು, ನಾನು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಅನುಮತಿ ಕೊಡ್ತಾ ಇದ್ದೀನಿ, ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತೀನಿ, ಮತ್ತೆ ಜೈಲಧಿಕಾರಿಗಳ ತಲೆದಂಡ ಆಗಿದೆ ಅಂತ. ಈಗ ವಿಧಾನಸೌಧದಿಂದ ತೆರಳ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದತ್ತ. ಪರಪ್ಪನ ಅಗ್ರಹಾರಕ್ಕೆ ಖುದ್ದಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಕೊಡ್ತಾರೆ. ಈಗ ವಿಧಾನಸೌಧದಿಂದ ಪರಪ್ಪನ ಅಗ್ರಹಾರದ ಕಡೆಗೆ ತೆರಳ್ತಾ ಇದ್ದಾರೆ.